ಬದುಕೋನೋ ಬದುಕಿಲ್ವಪ್ಪ. ಅಯ್ಯೋ ಟರ್ನಿಂಗ್ ಅಲ್ಲಿ ಟೈರ್ ಜಾರ ಬಿಡುತ್ತಲ್ಲ, ಒಂದು ಭಯ ಆಯ್ತು ಅಷ್ಟೇ. ನಿಮ್ಗೇನಾಗಿಲ್ಲ ತಾನೆ? ನನ್ನ ಗಾಡಿ ಏನೋ ಆಯ್ತು ಅಂತ ನಿನ್ನ ಹೆಸರು ಹೇಳಿದ್ರೆ ಕರ್ಕೊಂಡೋಯ್ತೀನಿ ನನ್ನ ಜೊತೆ. ಹಾಂ ಹಾಂ ನನಗೆ ಅರ್ಥ ಆಯ್ತಲ್ಲ ನಿನ್ನ ಹೆಸರು. ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಸರಿ ಬಾಯ್ ಬಾಯ್. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಾಂಡರ್ ವಿಜಯ್. ನಮ್ಮ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಟೈಟಲ್ ತಮ್ಮನೆಲ್ಲ ನೋಡಿರ್ತೀರಾ. ಮೊದಲನೇ ಮಾನ್ಸೂನ್ ರೈಡ್ ಹೋಗ್ತಾ ಇದೀವಿ. ಆಯ್ತು, ಆಮೇಲೆ ಈಗ ಸದ್ಯಕ್ಕೆ ಬ್ಯಾಡ್ರಳ್ಳಿಯಿಂದ ದಾಸರಳ್ಳಿಗೆ ಹೋಗ್ಬೇಕು. ಇಲ್ಲಿಂದ ದಾಸರಳ್ಳಿಗೆ ಹೋಗಿ ಎಷ್ಟು ಜನ ಹೋಗ್ತಾ ಇರೋದು ಅಂತ ಅಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ. ವಿಡಿಯೋ ಶುರು ಆಗೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಫ್ಯೂಲ್ ಹಾಕ್ಸ್ಬಿಡೋಣ. ಫುಲ್ಲು ಬೆಂಗಳೂರಲ್ಲಿ ಮಳೆ ಬೀಳೋ ಥರ ಇದೆ, ಲೈಟಾಗಿ ಹನಿ ಆಗ್ತಾ ಇದೆ. ನಾವು ಇಲ್ಲಿ ಹೋಗೋಕ್ಕಿಂತ ಮುಂಚೆ ಪೂಜೆ ಎಲ್ಲ ಮಾಡಿ ಬಿಡ್ತೀವಿ. ತುಂಬ ದಿನನೇ ಆಗಿತ್ತು ನಾನು ರೈಡ್ ಹೋಗಿ. ಲಾಸ್ಟ್ ಇಯರ್ ಏನು ಹೋಗಿದ್ದು. ಅದಾದಮೇಲೆ ಮಧ್ಯದಲ್ಲೂ ನಾನೆಲ್ಲೂ ರೈಡ್ ಹೋಗಿಲ್ಲ. ಸುಖಕರವಾಗಿ ಹೋಗಿ ಸುಖಕರವಾಗಿ ಬರೋಣ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. 6 ಗಂಟೆಗೆ ಬಿಡಬೇಕು ಅಂತಂದ್ರು. 7 ಗಂಟೆ ಹತ್ತಿರ ಆಗ್ತಾ ಬಂತು. ನನ್ನ ಗಾಡಿ ಇಲ್ಲಿ ರೆಡಿಯಾಗಿ ನಿಂತಿದೆ. ಎಲ್ಲಿ ಮಾಡ್ಸೋದು ಪೂಜೆ? ನಮ್ಮ ದಾಸರಳ್ಳಿಯ ಅಮ್ಮನವರಾದಂತಹ ಮಹೇಶ್ವರಮ್ಮ ಗೈಸ್. ಇಲ್ಲಿ ಸದ್ಯಕ್ಕೆ ದೇವಸ್ಥಾನ ಬಂದಿದ್ದೀವಿ ಪೂಜೆ ಮಾಡ್ಸಕ್ಕಂತ ಅಂದ್ಬಿಟ್ಟು. ಎಲ್ಲ ಗಾಡಿನೂ ಬಂದು ಇಲ್ಲಿ ನಿಂತಿದ್ದಾವೆ ನೋಡಿ. ಇಷ್ಟು ಗಾಡಿ ಹೋಗ್ತಾ ಇರೋದು. MK ಬ್ರೋ, ನಾಗೇಣ, ಹಾಗೆ ಇವ್ರ ಹೆಸರೇನು? ಇವ್ರ ಹೆಸರು? ನಿಮ್ಮ ಹೆಸರು? ಅವ್ರ ಹೆಸರು? ಸಿದ್ಧಾರ್ಥ ಅಂತ. ಇವನು ಚಂದನ್ನು, ಅದು ಅಪ್ಪು. ಇವನು MK ಪಯಣಿಗ, ಇವನು ಬೇಡ ವೇಸ್ಟ್. ಈಗ ಇಲ್ಲಿಂದ ಒಂದು ಶೆಲ್ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ಬೇಕು. ಬಾಯ್ ಬಾಯ್. ಈ ಬೆಂಗಳೂರು ಕಳೆಯೋ ಗಂಟ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಗೈಸ್. ಓಕೆನಾ? ಏನೇ ಒಂದು ಪ್ರಾಬ್ಲಮ್ ಆಯಿತು ಅಂದ್ರೆ ಆನ್ ಸ್ಪಾಟ್ ಸ್ಟಾಪ್ ಮಾಡಿ. ಏನೇ ಪ್ರಾಬ್ಲಮ್ ಆಗ್ಬೋದು, ತಲೆನೋವು ಬರ್ಬೋದು, ಇಲ್ಲ ಆಗ್ತಾ ಇಲ್ಲ ಓಡ್ಸೋಕ್ಕೆ, ಏನೇ ಆದ್ರೂ ನಿದ್ದೆ ಬರ್ತಾ ಇದೆ ಅಂತ ದಯವಿಟ್ಟು ರಿಸಿಪ್ಟ್ ತೊಗೊಂಡ್ಬಿಡಿ ಅಷ್ಟೇ. ಕ್ಲಿಯರಾ? MK ಎನಿಥಿಂಗ್ ಎಲ್ಸ್ ಟು ಸೇ? ಈಗ ನಾವು ಹೈವೇಗೆ ಇಳಿದಿದ್ದೀವಿ. ನೀವು ಯಾರ್ಯಾರು ಲಾಂಗ್ ರೈಡ್ ಏನಾದ್ರು ಇತ್ತು ಅಂತಂದರೆ ಗಾಡಿಗೆ ಸೇಫ್ಟಿ ಯೂಸ್ ಮಾಡೋದಕ್ಕಿಂತ ನಿಮಗೆ ಸೇಫ್ಟಿ ಯೂಸ್ ಮಾಡಿ. ಯಾಕಂದರೆ ಗಾಡಿ ಏನಾರು ಆಯ್ತಂದ್ರೆ ರೆಡಿ ಮಾಡಿಸ್ಬೋದು, ನಮಗೇನಾರು ಆಯ್ತಂದ್ರೆ ರೆಡಿ ಮಾಡಿಸೋದು ತುಂಬ ಕಷ್ಟ. ನಿಮಗೆ ನಾಗಿಯಣ ಅಂತ ತೋರಿಸೋದ್ನಲ್ಲ, ಅವ್ರದ್ದು ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಿಲ್ವಂತೆ. ಏನಾಗಿದೆ? ಸ್ಟಾರ್ಟ್ ಆಗ್ತಾರಿಲ್ಲ ಅವರಿಗೆ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಆಯ್ತು ಅಂತ ಗಾಡಿ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಏನಾಗಿತ್ತು ಹೇಳಿ? ಲಾಕ್ ಸೈಡ್ದು ಕೀ ಹೋಗ್ಬಿಟ್ಟಿತ್ತು, ಅಂದ್ರೆ ವೈರ್ ರಿಮೂವ್ ಆಗ್ಬಿಟ್ಟಿತ್ತು. ಸಡನ್ ಆಗಿ ಗಾಡಿ ಆಫ್. ಏನಾಯ್ತು ಅಂತ ಗೊತ್ತಿರಲಿಲ್ಲ. ಮೆಕ್ಯಾನಿಕ್ ನ ಹುಡುಕಿ 1 hour ಸರ್ಕಸ್ ಮಾಡಿ ಬ್ಯಾಕ್ ಟು ಪೆವಿಲಿಯನ್ ರೂಪ್ ಜೊತೆ ಇದೀವಿ. ನನ್ನ ಗಾಡಿ ಏನೋ ಆಯ್ತು. ಏನಾಯ್ತು ಗೊತ್ತಿಲ್ಲ, ಆಫ್ ಆಗೋಯ್ತು. ಫಕ್. ಇರಿ ಆಫ್ ಆಯ್ತು ಗಾಡಿ. ಅದೇ ನ್ಯೂಟ್ರಲ್ ಮಾಡ್ತಾ ಇದ್ದೀನಿ ರೀ. ಆಫ್ ಆಯ್ತು ಒಟ್ಟಿನಲ್ಲಿ. ರಿಚ್ ಆಗಿರುತ್ತಾ? ಮೋಸ್ಟ್ಲಿ ಏರ್ ಏನಾರು ಔಟ್ ಮಾಡ್ಬೇಕಾ? ಹಾಂ ಆಗೈತೆ. ಏರ್ ಔಟ್ ಆಗಿರಲಿಲ್ಲ ಅನ್ಸುತ್ತೆ. ನಿಮ್ಗೆ ಯಾರು ಹೇಳಿದ್ರು ಗಾಡಿ ಆಫ್ ಆಗಿತ್ತು ಅಂತ? ಫೋನಲ್ಲಿ ಇದ್ದೀವಲ್ಲ. ಹೌದಾ? ಮತ್ತೆ ಎಲ್ಲ ಒಂದು ತಾವು ಸೇರಿದ್ವಿ. ನೋಡಿ ಈಗ ಹೆಂಗೆ ನುಗ್ತೀವಿ ಅಂತ. ಎಲ್ಲ ಏನಾಗಿ ಹಿಂಗೆ ಹೋಯ್ತಾ ಇರೋದೇ ನನ್ನ ಕೆಲಸ. ಈಗ ಓರಿ ಅಂತ ಹೆಸರು ಕಟ್ಬಿಟ್ಟಿದ್ದೀನಿ ಇದಕ್ಕೆ. ಓರಿ. ಈಗ ಟೈಮ್ ಬಂದು 3 ಆಗಿದೆ. ಟೀ ಹಾಕ್ತಾ ಇದೀವಿ. 3 ಗಂಟೆ ಆಗೈತೆ. 3 ಗಂಟೆಲಿ ಆಮ್ಲೆಟ್ ತಿಂತಿದ್ದೀವಿ ಎಲ್ಲರೂ. ಎಲ್ಲ ನಮ್ಮ 3 ಜನ ಮುಂದೆ ಹೋಗ್ಬಿಟ್ಟವ್ರೆ. ಇವಾಗ 150 ಕಿಲೋಮೀಟರ್ ಹೊಡೆದು ಮತ್ತೆ ರೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಎನರ್ಜಿಗೋಸ್ಕರ ಎನರ್ಜಿ ತಗೊಂತೀವಿ. ಯಾವ ಮೊಟ್ಟೆ? ಅಪ್ಪು ಮೊಟ್ಟೆ. ಯಾರಿಲ್ಲ ಅಪ್ಪು ಅಂದ್ರೆ ಅವರೇ ಮೊಟ್ಟೆ ಹಾಕ್ಸ್ಕೊಂಡ್ಬಿಟ್ಟವ್ರೆ ಮಲ್ಕೊಂಡು. ಅಪ್ಪು ಬೆಳ್ಳುಳ್ಳಿ ಸೌಂಡ್ ಕಮ್ಮಿ ಆಯ್ತಾ?
ಇವಾಗ ನಾವು ಹುಬ್ಳಿ ಹತ್ತತ್ರ ಇದ್ದೀವಿ. ಸದ್ಯಕ್ಕೆ ಅಲ್ಲಿ HP ಪೆಟ್ರೋಲ್ ಬಂಕಲ್ಲಿ 1-2 ಅವರ್ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀವಿ. ಎಲ್ಲ ನೋಡಿ ಹೆಂಗೆ ಮಲ್ಕೊಬಿಟ್ಟಿದ್ದಾರೆ. ಇಲ್ಲಿ ಅಲ್ಲಿ ಇಲ್ಲೆಲ್ಲ ಗಾಡಿ ಪಾರ್ಕ್ ಮಾಡಿದ್ದೀವಿ. ಇವರು ನಮ್ಮ ಗಾಡಿ ಮೇಲೆ ಮಲ್ಕೊಬಿಟ್ಟಿದ್ದಾರೆ. ನಮ್ಮ ಮಿತ್ರನೋಣ ಬಂದು ನಡಿ ಫುಲ್ಲು ಹಾಸಿಗೆ ದಿಂಬು ಎಲ್ಲ ಏನಿಲ್ಲ ನೋಡಿ. ದುರಂತ ಬದುಕಿಲ್ವಪ್ಪ. ಬದುಕಿರೋದೇನೋ ಡೌಟು ನನಗೇನು. ನಿದ್ದೆಗೆಟ್ಟು ಓಡಿಸೋದೇ ತಪ್ಪು. ಹೇಳ್ಬೇಕಂದ್ರೆ ಎಷ್ಟಾಗುತ್ತೆ ಅಷ್ಟಿಗೆ ಮಾಡಬೇಕು. ಇದು ಬಂದು ಬೆಳಗಾವಿಲಿ ಸುವರ್ಣ ವಿಧಾನಸೌಧ ಅಂತೇಳಿ. ಈಗ ನಾವು ಬಂದು ಗೋವಾ ಹತ್ತತ್ರ ಇದ್ದೀವಿ. ನಾವು ಮಹಾರಾಷ್ಟ್ರಗೆ ಎಂಟ್ರಿ ಆಗ್ತಾ ಇದ್ದೀವಿ. ಬಂದು ಮಹಾರಾಷ್ಟ್ರ ಟೋಲ್ ಎಂಟ್ರಿ. ಗೋವಾದಲ್ಲಿ ಓಪನ್ ಮಾಡ್ಕೊಂಡೋಗಲ್ಲ, ಹೋಯ್ತಾರ ಅಪ್ಪ ಮಗ ಇಬ್ರು. ನಾವು ವಿಡಿಯೋ ಜಾಸ್ತಿ ಮಾಡಲಿಲ್ಲ. ಅದೇ ತಿನ್ನೋದು ಮತ್ತೆ ಕುತ್ಕೊಳ್ಳೋದು, ತಿನ್ನೋದು ಮತ್ತೆ ಕುತ್ಕೊಳ್ಳೋದು ಅದೇ ಆಗೋಯ್ತು. ಏನಿಲ್ಲ ಅಂತಂದ್ರೆ ಒಂದು 63 ಕಿಲೋಮೀಟರ್ ಇದೆ. ಸುಡ್ಗಾಡ ಮ್ಯಾಪು 63 ಕಿಲೋಮೀಟರ್ಗೆ 1.5 ಅವರ್ ತೋರಿಸ್ತೈತೆ. ಒಳ್ಳೆ ನಮ್ಮ ಕೊಳ್ಳೇಗಾಲ ಇದ್ದಂಗೈತೆ ಊರಲ್ಲ. ಈ ಕಾಡು ಮಹಾರಾಷ್ಟ್ರದಲ್ಲಿ ಸೀಮೆ ಹುಲ್ಲು ಬೆಳೆಯೋದು ನೋಡಕ್ ಬಂದಿದ್ದೀವಿ ಅನಿಸುತ್ತೆ. ಡ್ಯಾಮ್ ಇದು ಡ್ಯಾಮ್ ಫುಲ್ಲು ಗಾಡ್ ಸೆಕ್ಷನ್ ಇದೆ, ಕರ್ವ್ ಇದೆ ಜಾಸ್ತಿ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿಂದ ಶುರು 40 ನಿಮಿಷ ಬೇಕು ಗಾಯಿಸಿದ ಹತ್ತಕ್ಕೆ. ಬರೀ 20 ಕಿಲೋಮೀಟರ್ ಹತ್ತಕ್ಕೆ. ಆಪೋಸಿಟ್ ಗಾಡಿ ದೊಡ್ಡ ಗಾಡಿ ಏನಾದ್ರು ಬಂತಂದ್ರೆ ಮುಗೀತು ಕತೆ. ಒಣ ಅಪ್ಪಾಜಿ ಯಾಕೆ ನಿನ್ನೆ ನೈಟ್ ಬಿಟ್ಟಾಗಿಂದ ಇವಾಗಲೇ ನಮ್ಗೆ ಸಿಕ್ಕಿರೋದು ಮಳೆ. ಟರ್ನಿಂಗಲ್ಲಿ ಟೈರ್ ಜಾರ್ಬಿಟ್ಟು ಅನ್ನೋದು ಒಂದು ಭಯ ಐತೆ ಅಷ್ಟೇ. ಬಸ್ಸರ್ ಬಂದ್ರೆ ಒಳ್ಳೆ ಯಮ ಬಂದಂಗೆ ಬರ್ತಾರೆ ಗೈಸ್. ಅಯ್ಯೋ ಏನಾಯ್ತು ಬ್ರಾ? ಏನಾಗಿಲ್ಲ ತಾನೆ? ನಿಮ್ಗೇನಾಗಿಲ್ಲ ತಾನೆ? ಹೆಂಗ್ ಜಾರದ್ರಿ? ಕಂಟ್ರೋಲ್ ಮಾಡಿದೆ ನಾನು. ಅದಕ್ಕೆ ಗೈಸಲ್ಲಿ ನಿಧಾನಕ್ಕೆ ಬಂದಿದ್ದೆ ಇದಕ್ಕೇನೆ. ಮೊನ್ನೆ ನೋಡಲಿ ನಾನು ಟರ್ನ್ ಇತ್ತಲ್ಲ, ಫ್ರಂಟ್ ಬ್ರೇಕ್ ಹಿಡಿದೆ, ಅಲ್ಲಿ ಬಿದ್ದು ಎಲ್ಲರಿಗೂ ಎಳ್ಕೊಂಡಿತ್ತು. ಹೌದಾ? ಏನಾಗಿಲ್ಲ. ನನಗೆ ಗೊತ್ತು ಮಳೆ ಬಂದಾಗ ಈ ಥರ ಆಗುತ್ತೆ ಅಂತ. ನಮಗೆ ಬೇಕಾಗಿದ್ದು ಈ ಥರ ನಮಗೆ ಸಿಕ್ಕಿದೆ. ಯಪ್ಪ ಏನಪ್ಪ ಇದು ಇಷ್ಟೊಂದು ಕಾರ್ಗಳು. ಸೈಕ್ ಇದೇನು ರುದ್ರಭೂಮಿನ? ಏನಪ್ಪ ಬತ್ತಾರೆ ಅದೆಲ್ಲ ಮುರಿದೈತಾರದು ನಿಜಾಗ್ಲು. ಫ್ರಂಟ್ ಬ್ರೇಕ್ ಹಿಡಿದ್ಬಿಟ್ಟಿದ್ರು, ಬಿದ್ರು. ರೂಮ್ ಬುಕ್ ಮಾಡಿದ್ದಾರೆ ನಮ್ಮವರು ಆಲ್ರೆಡಿ ಬಂದು. ಇಲ್ಲಿ ಶೆಡ್ ಮಾಡಿದ್ದಾರೆ ನೋಡಿ ಗೈಸ್. ನಾವು ಮಹಾಬಲೇಶ್ವರಕ್ಕೆ ಬಂದು ರೀಚ್ ಆಗಿದ್ದೀವಿ. ದರ್ಶನದ ಆಗಿರ್ಬೋದು, ನಾಳೆದು ಏನೇನು ಮಾಡ್ತೀವಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಇವತ್ತಿನ ಬ್ಲಾಗ್ ನಿನ್ನೆದು ಮತ್ತೆ ಇವತ್ತಿನ ಸೇರಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಬೇಗ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಬಾಯ್ ಗಾಯ್ಸ್ ಬಾಯ್.